ಫಿನಾಲೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಇವಾಗಿಂದ ಅಸಲಿ ಆಟ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಇಷ್ಟು ದಿನ ಏನೋ ಆಟ ಆಗಿತ್ತಲ್ಲ ಸ್ಟಾರ್ಟ್, ಇವಾಗ ಈಗ ನೋಡ್ರಿ ಜಗಳಗಳು ಜಗ್ಗಿ ಆಗ್ತವ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಪೂರ್ತಿ ಯಾರು ಚೆನ್ನಾಗಿ ಆಡಿ ಅಂಕಗಳನ್ನು ಜಾಸ್ತಿ ಪಡ್ಕೋತಾರೋ ಅವರು ನೇರವಾಗಿ ಈ ಒಂದು ಫಿನಾಲೆಗೆ ಟಿಕೆಟ್ ಅನ್ನು ತಗೋಬಹುದಂತೇಳಿ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿದ್ದಾರೆ. ಈಗ ಎಲ್ಲರೂ ಕೂಡ ಫುಲ್ ಖುಷಿಯಾಗಿದ್ದಾರೆ, ಜೋಶಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಈ ವಾರ ಯಾರ್ಯಾರು ಹೆಂಗೆ ಆಡ್ತಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತಾ. ಯಾಕಂತಂದ್ರೆ ಈಗ ಫಿನಾಲೆಗೆ ಹೋಗ್ಬೇಕಂತ ಹೇಳಿ ಎಲ್ಲರೂ ಕೂಡ ಆಡ್ತಿದ್ರಲ್ವಾ. ಸೊ ಇವಾಗ ಫಿನಾಲೆಗೆ ಹೋಗುವಂತಹ ಅವಕಾಶ ಸಿಕ್ಕಿದಾಗ ಯಾರು ಬಿಡ್ತಾರೆ ಹೇಳಿ? ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳು ಮಾತ್ರ ಯಾರು ಬಿಡಂಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವರು ಈ ಒಂದು ದಿನಕ್ಕಾಗಿನೇ ಕಾಯ್ತಾ ಇದ್ರಲ್ವಾ. ಸೊ ಈ ವಾರ ಪೂರ್ತಿ ಹೆಂಗ್ ಆಡ್ತಾರೆ, ಯಾರ ಮೇಲೆ ಯಾರು ಜಗಳಗಳಾಡ್ತಾರೋ, ಯಾರ ಮೇಲೆ ಯಾರು ದ್ವೇಷ ಜಾಸ್ತಿ ಮಾಡ್ತಾರೋ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ ನಾವು ಅಷ್ಟೇ. ಯಾಕಂತಂದ್ರೆ ಟಾಸ್ಕ್ಗಳು ಕೂಡ ಇವಾಗಿಂದ ಬರೋವು ತುಂಬಾ ಟಫ್ ಇರ್ತಾವಂತಾನೆ ಹೇಳ್ಬೋದು. ಈಗೊಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು, ಆ ಒಂದು ಟಾಸ್ಕ್ ಅಲ್ಲಿ ಸೋಲಕತ್ ಬಿಟ್ಟಿದ್ದಾರೆ. ಬಟ್ ಗೆಲ್ಲೋದು ಯಾರಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಈ ಒಂದು ವಾರದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮತ್ತೆ ತುಂಬಾ ಜೋಶ್ ಆಗಿ ತುಂಬಾ ಆಡ್ಬೇಕಂತ ಹೇಳಿ ಎಲ್ರು ಆಡ್ತಾರಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಷ್ಟು ವಾರಗಳು ಕೂಡ ಇರ್ಲಿ ಬಿಡಪ್ಪ, ಆಡಿದ್ರೆ ಆಯ್ತು, ಬಿಟ್ರೆ ಬಿಡ್ತೀವಿ ಅನ್ನೋ ಮಾತಲ್ಲಿ ಒಂದು ಸ್ವಲ್ಪ ಲೇಜ್ ಆಗಿ ಆಡೋರು ಕೆಲವು ಜನ ಇದ್ರು. ಆದ್ರೆ ಇವಾಗ ಫಿನಾಲೆಗೆ ಹೋಗುವಂತ ಒಂದು ಟಿಕೆಟ್ ಸಿಗ್ತದ ಅಂತಂದ್ರೆ ಈಗ ಎಲ್ರು ಎದ್ದು ಕುಂದಿರ್ತಾರಂತಾನೆ ಹೇಳ್ಬೋದು. ಎಲ್ರು ಕೂಡ ಎದ್ದೇಳ್ತಾರಂತಾನೆ ಹೇಳ್ಬೋದು ಈ ಒಂದು ಟಾಸ್ಕ್ ಗಳನ್ನ ಆಡೋದಕ್ಕೆ. ಸೊ ಇವಾಗಿಂದ ಬಿಗ್ ಬಾಸ್ ಅವರು ಯಾವ ತರ ಟಾಸ್ಕ್ ಗಳನ್ನ ಕೊಡ್ತಾರ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಟಾಸ್ಕ್ಗೋಸ್ಕರನೇ ಎಷ್ಟು ಜನ ನೋಡ್ತಾರಲ್ವಾ. ಸೊ ಆ ಆಟಗಳನ್ನ ಹೆಂಗ್ ಕೊಡ್ತಾರ, ಆ ಆಟಗಳಲ್ಲಿ ಯಾರು ಗೆಲ್ತಾರೆ, ಯಾಕಂತಂದ್ರೆ ಎಲ್ರು ಕೂಡ ತುಂಬಾ ಚೆನ್ನಾಗಿ ಆಡೋರೇ ಇದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಇಷ್ಟು ಜನದ್ರಲ್ಲಿ ಯಾರು ಫಸ್ಟ್ ಫಿನಾಲೆಗೆ ಟಿಕೆಟ್ ತಗೊಳ್ತಾರ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.